ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಅಥವಾ ಫ್ಲೋರಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಯಾವುದೇ ಹೊಸ ವಸ್ತು ಬಂದರೂ ಕೂಡ ಈ ನಿಮ್ಮ ಕನ್ನಡಕವರ ಇಮಿಡಿಯೇಟ್ಲಿ ಅಪ್ಡೇಟ್ ಕೊಡೋಕ್ಕೆ ಬಂದುಬಿಡ್ತಾನೆ. ಯಾಕಂತಂದರೆ ನಮ್ಮ ಕನ್ನಡಿಗರು ಅಪ್ಡೇಟೆಡ್ ಆಗಿರಬೇಕು, ಅವ್ರ ಮನೆಗಳಲ್ಲೂ ಕೂಡ ಪ್ರತಿಯೊಂದು ವಸ್ತುಗಳು ಕೂಡ ಹೊಸದಿರಬೇಕು ಅನ್ನೋದೇ ನನ್ನ ಇಷ್ಟ ವೀಕ್ಷಕರೇ. ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅಪ್ಡೇಟೆಡ್ ತಿಂಗಳು ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ಇಂದಿನ ವಿಚಾರ ಬಂದುಬಿಟ್ಟು ಲ್ಯಾಮಿನೇಟೆಡ್ ಫ್ಲೋರ್ಗಳು. ಹೌದು ವೀಕ್ಷಕರೇ, ವುಡನ್ ಫ್ಲೋರ್ ಆಯಿತು, ಅದರಿಂದ ನೆಕ್ಸ್ಟ್ ಅಪ್ಡೇಟ್ ಅಂದರೆ ಲ್ಯಾಮಿನೇಟೆಡ್ ಫ್ಲೋರ್ಗಳು. ಯಾಕೆ ಲ್ಯಾಮಿನೇಟ್ ಫ್ಲೋರ್ ಬಂದಿದೆ ಅಂತಂದರೆ ವುಡನ್ ಫ್ಲೋರಿಂಗಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿದಾಗ ನಮಗೆ ಸಿಕ್ತಿರುವಂಥದ್ದು ಲ್ಯಾಮಿನೇಟೆಡ್ ಫ್ಲೋರ್ಗಳು. ಲ್ಯಾಮಿನೇಟೆಡ್ ಫ್ಲೋರ್ ಬಂದರೆ ಇದು ಮ್ಯಾನ್ ಮೇಡ್, ಓಕೆ, ಆ್ಯಕ್ಚುಲ್ ಫುಲ್ ವುಡ್ ಅಲ್ಲ ಇದು. ಓಕೆ, ಸೊ ಇದರಿಂದ ಬೆನಿಫಿಟ್ ಏನಂತಂದರೆ ವುಡ್ಡಲ್ಲಿ ಏನೇನು ಸಮಸ್ಯೆಗಳು ಬರ್ತಾಯಿತ್ತು, ವೆದರ್ ಸಮಸ್ಯೆಗಳು ಬರ್ತಾಯಿತ್ತು, ಫಿಟ್ಟಿಂಗ್ ಸಮಸ್ಯೆಗಳು ಬರ್ತಾಯಿತ್ತು, ಇವೆಲ್ಲ, ಆಮೇಲೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರ್ತಾಯಿತ್ತು, ಫೇಡಿಂಗ್ ಪ್ರಾಬ್ಲಮ್ ಬರ್ತಾಯಿತ್ತು. ಇವೆಲ್ಲವನ್ನು ಅವಾಯ್ಡ್ ಮಾಡಿ ಬಂದಿರುವಂಥದ್ದು ಲ್ಯಾಮಿನೇಟೆಡ್ ಫ್ಲೋರಿಂಗ್ಗಳು. ಇವೆಲ್ಲವೂ ಕೂಡ ಫ್ಲ್ಯಾಂಕ್ಗಳು ವೀಕ್ಷಕರು. ಉದ್ದದ ಫ್ಲ್ಯಾಂಕ್ ಇರುತ್ತೆ, 6 ಇಂಚಸ್, 8 ಇಂಚಸ್, 10 ಇಂಚಸ್, 1 ಫೀಟ್ ಫ್ಲ್ಯಾಂಕ್ ಇರುತ್ತೆ. ಉದ್ದ ಬಂದುಬಿಟ್ಟು 2 ಫೀಟ್ ಮತ್ತು 4 ಫೀಟ್ ಎರಡು ಆಪ್ಷನ್ಗಳು ಕೂಡ ನಿಮಗೆ ಸಿಗುತ್ತೆ. ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗುತ್ತೆ. ನಿಮ್ಮ ಮನೆಯ ಫ್ಲೋರಿಂಗಲ್ಲಿ ಇದನ್ನು ಹಾಕ್ಬೋದು ವೀಕ್ಷಕರೇ. ಆಲ್ರೆಡಿ ಫ್ಲೋರ್ ಇದ್ದರೆ ಫ್ಲೋರ್ ಮೇಲೆ ಹಾಕ್ಬೋದು, ಇಲ್ಲ ಹೊಸ ಮನೆ ಕಟ್ತಾ ಇದ್ದೀರಾ ಅಂತಂದರೆ ಫ್ಲ್ಯಾಟ್ ಫ್ಲೋರಿಂಗನ್ನು ರೆಡಿ ಮಾಡಿಕೊಂಡು, ಸಿಮೆಂಟ್ ಫ್ಲೋರಿಂಗ್ ರೆಡಿ ಮಾಡಿಕೊಂಡು, ಟೈಲ್ಸು ಗ್ರಾನೈಟ್ ಏನು ಹಾಕೋದು ಬೇಡ, ಡೈರೆಕ್ಟಾಗಿ ನೀವು ಇದನ್ನು ಕೂಡ ಅದರ ಮೇಲೆ ಇನ್ಸ್ಟಾಲೇಷನ್ ಮಾಡ್ಬೋದು. ಬಟ್ ಇದು ಆಫ್ಟರ್ ಕನ್ಸ್ಟ್ರಕ್ಷನ್ ಹಾಕುವಂಥದ್ದು, ಮನೆ ಎಲ್ಲ ಮುಗಿದ ಮೇಲೆ ಹಾಕುವಂಥದ್ದು, ಮನೆ ಕಟ್ಟೋ ಸಮಯದಲ್ಲಿ ಇದು ಹಾಕುವಂಥದ್ದಲ್ಲ. ಯಾಕೆ ಯಾರು ಟೈಲ್ಸು ಗ್ರಾನೈಟ್ ಹಾಕಿದವರು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕಾರಣ ಹೇಳ್ತೀನಿ ಕೇಳಿ. ತುಂಬ ಜನರ ಮನೇಲಿ ಏನಾಗುತ್ತೆ ಅಂತಂದರೆ ಗ್ರನೈಟನ್ನು ಹಾಕಿದಾಗ, ಮಾರ್ಬಲನ್ನು ಹಾಕಿದಾಗ ಕೋಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಇವಾಗ ನೋಡಿ ನೀವು ತುಂಬಾ ಕೋಲ್ಡ್ ಇರುತ್ತೆ, ಟೈಲ್ಸೇ ಕೋಲ್ಡ್ ಆಗುತ್ತೆ, ಅಂಥದ್ರಲ್ಲಿ ಗ್ರನೈಟ್ ಮಾರ್ಬಲ್ ಕೋಲ್ಡ್ ಆಗದೆ ಇರುತ್ತಾ. ಇದರಿಂದ ನಿಮಗೆ ಜಾಯಿಂಟ್ ಪೇನ್ ಬರುತ್ತೆ. ರೆಗ್ಯುಲರ್ ಆಗಿ ನಿಮ್ಮ ಮನೆಗಳಲ್ಲಿ ಯಾರಿಗಾದರೂ ಕೂಡ ಕೋಲ್ಡ್, ನೆಗಡಿ, ಶೀತ ಇದ್ದೇ ಇರುತ್ತೆ, ಜ್ವರ ಬರ್ತಾ ಇರುತ್ತೆ ಅವಾಗವಾಗ. ಇವೆಲ್ಲದಕ್ಕೂ ಕಾರಣ ಇರುವಂಥದ್ದು ಇದು. ಆ್ಯಂಡ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ. ಇವೆಲ್ಲದಕ್ಕೂ ಕೂಡ ಗ್ರನೈಟ್ ಆ್ಯಂಡ್ ಮಾರ್ಬಲ್ ಅಂತೂ ಡೆಫಿನೆಟ್ಲಿ 100% ಆ್ಯಂಡ್ 60 to 70% ಗ್ರನೈಟ್ ಕೂಡ ತುಂಬಾ ಒಂದು ಕಾರಣ. ಅದಕ್ಕೆ ತುಂಬ ಜನ ಸಾಕ್ಸ್ ಹಾಕೊಂಡು ಓಡಾಡ್ತಾ ಇರ್ತಾರೆ, ಒಳಗಡೆ ಇಲ್ಲಿ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಸೊ ಇವಾಗೆಲ್ಲ ಪರ್ಮನೆಂಟಾಗಿ ಒಂದೇನಾದರೂ ಆಪ್ಷನ್ ಬೇಕು ಅಂತಂದರೆ ನೀವು ಇಲ್ಲಿ ಲ್ಯಾಮಿನೇಟೆಡ್ ಫ್ಲೋರಿಂಗನ್ನು ಚೂಸ್ ಮಾಡ್ಬೋದು. ವುಡನ್ ಫ್ಲೋರಿಂಗ್ ಮಾಡಿದ್ರೆ ಇಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಕಾಸ್ಟ್ ಜಾಸ್ತಿ. ವುಡನ್ ಫ್ಲೋರಿಂಗ್ ತುಂಬಾ ಕಾಸ್ಟ್ ಆಗುತ್ತೆ, ಬಟ್ ಜೊತೆಯಲ್ಲಿ ನಿಮಗೆ ಮೇಂಟೆನೆನ್ಸ್ ಮಾಡಬೇಕು, ಜೊತೆಯಲ್ಲಿ ಹಾಳಾಗೋ ಚಾನ್ಸಸ್ ಇರುತ್ತೆ, ವೆದರ್ ಪ್ರೂಫ್ ಅಲ್ಲ ಅದು. ಆದ್ದರಿಂದ ನೀವು ಡೆಫಿನೆಟ್ಲಿ ಲ್ಯಾಮಿನೇಟೆಡ್ ಫ್ಲೋರಿಂಗಿಗೆ ಹೋಗ್ಬೋದು, ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ.
1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ಮುಂಚೆ ಕೆಲವೊಬ್ರು ವಿನೈಲ್ ಫ್ಲೋರಿಂಗ್ ಮಾಡ್ತಾಯಿದ್ರು, ಶೀಟನ್ನು ಹಾಕ್ತಾಯಿದ್ರು, ಬಟ್ ಅವೆಲ್ಲ ಹಳೆ ಕಾಲ ಆಗೋಯ್ತು. ಆ್ಯಂಡ್ ಅದು ಅಷ್ಟು ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ. ಯಾರು ಸೂಪರಾಗಿ ಮನೆ ಕಟ್ಟಿದ್ರೆ ಅವ್ರಿಗೋಸ್ಕರ ಲ್ಯಾಮಿನೇಟೆಡ್ ಫ್ಲೋರಿಂಗ್ ಈಸ್ ಬೆಸ್ಟ್ ಅಂತ ಹೇಳ್ತೀನಿ. ಪ್ರೀಮಿಯಂ ವುಡ್ಲಿಕ್ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಜೊತೆಲಿ ನೋಡೋದಕ್ಕೂ ಕೂಡ ತುಂಬಾ ಸಕ್ಕದಾಗಿರುತ್ತೆ. ಕಾಸ್ಟ್ಲಿ ಮಟೀರಿಯಲ್ ಅನ್ನೋ ಫೀಲಿಂಗ್ ಇಲ್ಲಿ ಕೊಡುತ್ತೆ. ಬಟ್ ವುಡ್ ಅಂತ ಹೋದಾಗ ಅದು ಕಾಸ್ಟ್ಲಿ ಹೌದು, ಬಟ್ ಆದರೆ ಅದು ವೆದರ್ ಪ್ರೂಫ್ ಆಗಿರೋದಿಲ್ಲ ವೀಕ್ಷಕರೇ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಈಸಿ ಇನ್ಸ್ಟಾಲೇಷನ್, ಈಸಿ ಆ್ಯಂಡ್ ಕ್ವಿಕ್ ಇನ್ಸ್ಟಾಲೇಷನ್. ಹೌದು ವೀಕ್ಷಕರೇ, 10x10 ರೂಮನ್ನು ನೀವು ಆಲ್ಮೋಸ್ಟ್ 3 to 4 ಅವರ್ಸಲ್ಲಿ ಹಾಕಿ ಮುಗಿಸ್ಬಿಡ್ಬೋದು. ಅಂದರೆ ನಿಮ್ಮ ಇಡೀ ಮನೆ 1000 ಸ್ಕ್ವೇರ್ ಫೀಟ್ ಮನೆ ಇದ್ದರೆ 2 ದಿನದಲ್ಲಿ ನಿಮ್ಮ ಇಡೀ ಎಂಟೈರ್ ಫ್ಲೋರಿಂಗ್ ಅನ್ನು ಇಲ್ಲಿ ಕಂಪ್ಲೀಟ್ ಮಾಡಿಬಿಡ್ಬೋದು ವೀಕ್ಷಕರೇ. ಆದ್ದರಿಂದ ಇದು ಈಸಿ ಅಂತ ಹೇಳ್ಬೋದು. ಜೊತೆಯಲ್ಲಿ ನೋಡಿ ಡ್ಯೂರೇಬಲ್, ಸ್ಕ್ರ್ಯಾಚ್ ರೆಸಿಸ್ಟೆಂಟ್. ಮನೇಲಿ ತುಂಬ ಮಕ್ಕಳಿದ್ದಾರೆ, ತುಂಬ ಗಲಾಟೆ ಮಾಡ್ತಾರೆ, ಓಡಾಡ್ತೀರಾ, ಸಾಮಾನುಗಳನ್ನು ಇಡ್ತೀರಾ, ಚೇರ್ಸನ್ನು ಇಡ್ತೀರಾ, ಸೋಫಾ ಇಡ್ತೀರಾ, ಅದನ್ನು ಹಿಂದೆ ಮುಂದೆ ಸರಿಸ್ತೀರಾ. ಎಸ್, ಇವೆಲ್ಲದಕ್ಕೂ ಕೂಡ ಡ್ಯೂರೇಬಲ್ ಆಗಿರುವಂಥದ್ದು ಲ್ಯಾಮಿನೇಟೆಡ್ ಫ್ಲೋರಿಂಗ್ಗಳು ವೀಕ್ಷಕರೇ. ಓಕೆನಾ. ಸೊ ಇನ್ನೊಂದು ಏನಂತಂದರೆ ಇದರಲ್ಲಿ ಬರುವಂತಹ ಗ್ರೇಡ್ಗಳು. ಹೌದು ವೀಕ್ಷಕರೇ, ಲ್ಯಾಮಿನೇಟೆಡ್ ಫ್ಲೋರ್ ಅಂತ ಬಂದಾಗ ನಿಮಗೆ AC1 ಹಿಡಿದು AC5 AC6ವರೆಗೆ ಬೇರೆ ಬೇರೆ ಗ್ರೇಡ್ ಬರುತ್ತೆ. AC1, AC2, AC3, AC4, AC5, AC6 ಅಂತ ಬರುತ್ತೆ. AC1 ಆ್ಯಂಡ್ AC2 ಬೇಸಿಕ್. ದಯವಿಟ್ಟು ಯಾರು ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಮನೆಗೆ ಯೂಸ್ ಮಾಡಬೇಕು ಅಂದರೆ AC3 ಆರ್ AC4, ನಾನು ನಿಮ್ಮ ಮೇಲೆ ಒತ್ತು ಕೊಡುವಂಥದ್ದು AC4 ಅನ್ನು ಯೂಸ್ ಮಾಡಿ. ಆ್ಯಂಡ್ AC5 ಮತ್ತು AC6 ತುಂಬಾ ರಗ್ಗೆಡ್ ಆಗಿರುತ್ತೆ. ಅದು ನಿಮಗೆ ಕಮರ್ಷಿಯಲ್ ಬೆಸ್ಟ್. ಕಮರ್ಷಿಯಲ್ ತುಂಬ ಜನ ಓಡಾಡ್ತಾರೆ, ಶೋರೂಮ್ಸ್ ಇದೆ. ಸೊ ಅಂಥ ಜಾಗಗಳಲ್ಲಿ AC5 AC6 ಓಕೆ. ಬಟ್ ಮನೆ ಅಂತ ಬಂದಾಗ AC4 ಇದೆಲ್ಲ ಈ ಗ್ರೇಡ್ ಈಸ್ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಅಂದರೆ ಲೋ ಮೇಂಟೆನೆನ್ಸ್, ನೋ ಪಾಲಿಶ್, ನೋ ಪೇಂಟ್. ಇಲ್ಲಿ ಯಾವುದೇ ರೀತಿಯ ಪಾಲಿಶ್ ಹಾಕಬೇಕಾಗಿಲ್ಲ. ಬಟ್ ವುಡನ್ ಫ್ಲೋರಿಂಗಿಗೆ ಪಾಲಿಶ್ ಹಾಕಬೇಕಾಗುತ್ತೆ, ಸಮ್ಟೈಮ್ಸ್ ಪೇಂಟಿಂಗ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಫ್ಲೋರಿಂಗಿಗೆ. ಬಟ್ ಇಲ್ಲಿ ನಿಮಗೆ ಯಾವುದೇ ಪೇಂಟಿಂಗ್ ಬೇಡ, ಪಾಲಿಶ್ ಬೇಡ, ನಥಿಂಗ್. ಹೆಂಗಿದೆ ಹಂಗೆ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಲೈಫ್ ಅಂತ ಬಂದರೆ ಇಲ್ಲಿ 15 to 20 ಇಯರ್ಸ್ ಲೈಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇದು ಬಂದಿದ್ದೇ ಇವಾಗ ಆಗಿರೋದ್ರಿಂದ ಇದನ್ನು ಗೊತ್ತಿಲ್ಲ ಎಷ್ಟು ಲೈಫ್ ಬರುತ್ತೆ ಅಂತ. ಸೊ ನೀವೇ ಯೂಸ್ ಮಾಡಿ ನನಗೆ ಹೇಳ್ಬೇಕಷ್ಟೇ. ಸೊ ನೆಕ್ಸ್ಟ್ ಬರ್ತಾರಂತೂ ಡ್ರೈ ಮಾಪಿಂಗ್ ಇರ್ಬೋದು, ವಾಟರ್ ಮಾಪಿಂಗನ್ನು ಇಲ್ಲಿ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಆ್ಯಂಡ್ ಕೆಳಗಡೆ ನೀರು, ನಿಮ್ಮ ಮನೆ ವಾಟರ್ ಟೇಬಲ್ ಚೆನ್ನಾಗಿದೆ, ಕೆಳಗಡೆ ನೀರಿದೆ ಅಂದರೂ ಕೂಡ ಅಲ್ಲಿಂದನೂ ಕೂಡ ನಿಮಗೆ ವೆಟ್ನೆಸ್ ಮೇಲ್ಗಡೆ ಬರೋದಿಲ್ಲ ವೀಕ್ಷಕರೇ. ತುಂಬ ಕಡೆ ಏನಾಗುತ್ತೆ ಗೊತ್ತಾ, ಇದು ತುಂಬ ಜನ ನೋಡಿರ್ತೀರ, ನಿಮ್ಮ ಮನೆಯಲ್ಲಿ ಈ ಬಿಸಿಲು ಕಾಲದಲ್ಲಿ ಅಥವಾ ಕೋಲ್ಡ್ ಕಾಲದಲ್ಲಿ ನೀರಿನ ಪದರ ನಿಂತ್ಕೊಂಡಿರುತ್ತೆ, ನೆಲದ ಮೇಲೆಲ್ಲ ಒಂದು ಸ್ವಲ್ಪ ಮಾಯ್ಶ್ಚರ್ ಬಂದಿರುತ್ತೆ. ನೀವು ಓಡಾಡಬೇಕಾದ್ರೆ ಅದನ್ನು ನೀವು ಅಬ್ಸರ್ವ್ ಮಾಡ್ತೀರ, ತುಂಬ ಮಾಡಿದ್ರೆ ಒರೆಸಿರ್ತೀರ. ಓಕೆ. ಸೊ ಇಲ್ಲಿ ಆ ಸಮಸ್ಯೆಗಳು ಬರೋದಿಲ್ಲ. ಆ ಥರ ಇದ್ದವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಸ್ಪೆಷಲಿ ಮಲೆನಾಡು, ನಮ್ಮೂರ ಕಡೆ ಮಲೆನಾಡು ಕಡೆ ಎಲ್ಲ ಆ ಥರ ತುಂಬ ನೆಲದ ಮೇಲೆಲ್ಲ ಕೋಲ್ಡ್ ಇರುತ್ತೆ, ನೀರಿನ ಅಂಶ ಇರುತ್ತೆ. ಅಂಥವ್ರು ಇದನ್ನು ಹಾಕ್ಸ್ಕೊಂಡ್ರೆ ದಿಸ್ ಇಸ್ ಬೆಸ್ಟ್ ಫಾರ್ ಯು. ನಾನು ಹೇಳಿದ್ದೆ ಅಲ್ವಾ, ಗಂಟು ಪೇನು, ಮಂಡಿ ನೋವು, ಕಾಲು ನೋವು, ಬೆನ್ನು, ಬ್ಯಾಕ್ ಪೇನು ಇವೆಲ್ಲ ಬರೋದಕ್ಕೆ ಈ ಕೋಲ್ಡ್ನೆಸ್ ಕೂಡ ಕಾರಣ ಆಗುತ್ತೆ. ಅವೆಲ್ಲವನ್ನು ಕೂಡ ಇದ್ರ ಮೂಲಕ ನೀವಿಲ್ಲಿ ಅವಾಯ್ಡ್ ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ಇಲ್ಲಿ ಲೇಯರ್ಸ್ ಬೈ ಲೇಯರ್ಸ್ ಬರುತ್ತೆ. ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ನಿಮಗೆ ನೆಲದಲ್ಲಿ ಬರುವಂಥದ್ದು ಪಾಲಿಥೀನ್ ಶೀಟ್ಗಳು, ಪ್ಲಾಸ್ಟಿಕ್ ಶೀಟ್ ಅಂತ ಹೇಳ್ಬೋದು. ಸೊ ಇದು ಫಸ್ಟ್ ಬರುತ್ತೆ. ಅದಾದಮೇಲೆ ನಿಮಗೆ ಫೋಮ್ನ ಲೇಯರ್ ಬರುತ್ತೆ, ಅದಾದಮೇಲೆ ಫೋಮ್ ಬರುತ್ತೆ. ಅಂದರೆ ಫಾರ್ ಕುಷನಿಂಗ್, ಇದ್ರ ಮೇಲೆ ಓಡಾಡ್ತಾ ಇದ್ದಂಗೆ ನಿಮ್ಗೆ ಫೀಲ್ ಆಗುತ್ತೆ. ಈ ಗಟ್ಟಿ ನೆಲದ ಮೇಲೆ ನಡೆದ್ರೆ ಹೆಂಗಿರುತ್ತೆ ಆ ಥರ ಇರೋದಿಲ್ಲ. ಇದ್ರ ಮೇಲೆ ಫೋಮ್ ಇರೋದ್ರಿಂದ, ಕೆಳಗಡೆ ಫೋಮ್ ಇರೋದ್ರಿಂದ ನಿಮಗೆ ಒಂದು ಕುಷನಿಂಗ್ ಎಫೆಕ್ಟ್ ಇಲ್ಲಿ ಸಿಗುತ್ತೆ ವೀಕ್ಷಕರು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಮ್ ಮತ್ತು ಸಿಲಿಕಾನ್ಗಳನ್ನು ಕೂಡ ಯೂಸ್ ಮಾಡ್ತಾರೆ. ಅಂದರೆ ಈ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಮೂವ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಿಲಿಕಾನ್ ಮತ್ತು ಗಮ್ಮಿಂಗನ್ನು ಕೂಡ ಇಲ್ಲಿ ಯೂಸ್ ಮಾಡಲಾಗುತ್ತೆ ವೀಕ್ಷಕರೇ. ಆದ್ದರಿಂದ ಇವೆಲ್ಲ ಇರೋದ್ರಿಂದ 1 2 3 4 ಆಲ್ಮೋಸ್ಟ್ 3 to 4 ಲೇಯರ್ಸ್ ಇರೋದ್ರಿಂದ ಕೋಲ್ಡ್ ಅನ್ನೋದು ನಿಮಗೆ ನೆಲದಿಂದ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ ವೀಕ್ಷಕರೇ. ಇನ್ನು ಡಿಸೈನ್ ಅಂತ ಬಂದಾಗ ಇಲ್ಲಿ ನಿಮಗೆ 50+ ಡಿಸೈನ್ಸ್ಗಳು ಸದ್ಯಕ್ಕೆ ಅವೈಲೇಬಲ್ ಇದೆ. 50+ ಅಂತ ಬಂದಾಗ ವುಡನಲ್ಲಿ ನಿಮಗೆ 10 to 15 ಪ್ಯಾಟರ್ನ್ ಸಿಗ್ಬೋದು, ಸ್ಟೋನಲ್ಲಿ ನಿಮಗೆ ಒಂದು 10 ಫಿನಿಶ್ ಸಿಗ್ಬೋದು, ಆ್ಯಂಡ್ ಮಾಮೂಲಿ ಬ್ಲ್ಯಾಂಕ್ ಕಲರ್ಗಳಲ್ಲಿ ನಿಮಗೆ 20-25+ ಸಿಗ್ಬೋದು. ಸೊ ಓವರಾಲ್ ಆಗಿ ಒಂದು 50 ಕಲರ್ಸ್ಗಳು, ಅದು ಎಲ್ಲ ಕಡೆ ಸಿಗಲ್ಲ. ಈಗಲೇ ಹೇಳ್ತಿದ್ದೀನಿ 50 ಅವೈಲೇಬಲ್ ಇದೆ, ಬಟ್ ನಿಮ್ಮ ಏರಿಯಾದಲ್ಲಿ ಅವೈಲೇಬಲ್ ಇರೋದು ಕಷ್ಟ. ಇನ್ನೊಂದು, ಇದು ಈಕೋ ಫ್ರೆಂಡ್ಲಿ ಮಟೀರಿಯಲ್. ಯಾಕಂದರೆ ಇಲ್ಲಿ ಪ್ಯೂರ್ ಆಗಿ ವುಡ್ಡನ್ನು ಯೂಸ್ ಮಾಡಲ್ಲ. ವುಡ್ ಪೌಡರ್ಸ್ ಇರ್ಬೋದು, ಲೈಮ್ ಪೌಡರ್ಸು, ಎಲ್ಲ ಲೈಮ್ ಸ್ಟೋನ್ ಪೌಡರ್ಸು, ಬೇರೆ ಬೇರೆ ಆಪ್ಷನ್ಸ್ಗಳು, ಗಮ್ಮು ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲಿ ನಿಮಗೆ ಒಂದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತೂ ಡೆಫಿನೆಟ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಇನ್ನೊಂದು, ಯಾರು ರಿನೋವೇಟ್ ಮಾಡ್ತಾ ಇದ್ದೀರಾ, ನಮ್ಮ ಮನೆಯನ್ನು ರಿನೋವೇಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇದು ಬೆಸ್ಟು. ಅಂದರೆ ಮನೆ ಚೇಂಜ್ ಮಾಡ್ತಾ ಇದ್ದೀರಾ, ರೂಪ್ ಚೇಂಜ್ ಮಾಡ್ತಾ ಇದ್ದೀರಾ, ವಾಲ್ಗಳಲ್ಲಿ ಮಾಡಿಫಿಕೇಷನ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇದು ಬೆಸ್ಟ್ ವೀಕ್ಷಕರೇ. ಯಾಕಂತಂದರೆ ಇಡೀ ಫ್ಲೋರನ್ನು ಕಿತ್ತು ಬಿಸಾಕೋ ಬದಲು ನೀವು ಆರಾಮಾಗಿ ಒಂದು ಈ ಥರ ಲ್ಯಾಮಿನೇಟ್ ಫ್ಲೋರಿಂಗನ್ನು ಹಾಕೊಂಡ್ಬಿಟ್ರೆ
ಮಾಡಿಬಿಟ್ರೆ ಹೊಸ ಫ್ಲೋರಿಂಗು ಆಯಿತು, ಜೊತೆಲಿ ನಿಮಗೆ ಖರ್ಚು ಕೂಡ ಕಮ್ಮಿ ಆಯಿತು. ಇಡೀ ಎಲ್ಲ ತೆಗೆದು ಟೈಲ್ಸನ್ನೆಲ್ಲ ತೆಗೆದು ಮತ್ತು ಅದು ಖರ್ಚು, ಅದಕ್ಕೆ ಮತ್ತು ಹಾಕೋ ಖರ್ಚು ಇವೆಲ್ಲ ಮಾಡೋ ಬದಲು ಆ ಟೈಲ್ಸ್ ಹಂಗೇ ಇರಲಿ ಅಥವಾ ಫ್ಲೋರ್ ಇದ್ದರೆ ಹಂಗೇ ಇರಲಿ, ಅದ್ರ ಮೇಲ್ಗಡೆ ನೀವು ಲ್ಯಾಮಿನೇಟ್ಸ್ ಫ್ಲೋರ್ ಮಾರೋದ್ರಿಂದ ನಿಮಗೆ ಖರ್ಚು ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ರಿನೋವೇಷನ್ ಮಾಡೋರು ಡೆಫಿನೆಟ್ಲಿ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಆಲ್ರೆಡಿ ಗ್ರೇಡ್ ಬಗ್ಗೆ ಹೇಳಿದೆ, AC1 ಇಂದ AC5 AC6ವರೆಗೆ ಸಿಗುತ್ತೆ. ಬೆಸ್ಟ್ ಅಂತ ಬಂದಾಗ ಡೆಫಿನೆಟ್ಲಿ AC1 AC2 ಬೇಡ, AC3 ಆರ್ AC4 ಕನ್ಸಿಡರ್ ಮಾಡ್ಬೋದು. AC4 ಇಸ್ ಬೆಸ್ಟ್ ಆ್ಯಂಡ್ AC5 AC6 ಬಂದು ಕಮರ್ಷಿಯಲ್ ಅಂತ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಕಾಸ್ಟ್ ಅಂತ ಬಂದಾಗ ಎಷ್ಟಾಗುತ್ತೆ ವೀಕ್ಷಕರೇ? AC3 ಬಂದು 100 to 110 rupees per square feet ಆಗುತ್ತೆ. ಮಟೀರಿಯಲ್ ಪ್ಲಸ್ ಲೇಬರ್ ಎರಡು ಸೇರಿ ಹೇಳ್ತಾ ಇದ್ದೀನಿ ನಾನು. AC4 ಅಂತ ಬಂದಾಗ 120 to 130 rupees ಆಗುತ್ತೆ. AC5 ಅಂತ ಬಂದಾಗ ಆಲ್ಮೋಸ್ಟ್ 150 to 160 rupees per square feet ಆಗುತ್ತೆ. AC5 ಬಂದುಬಿಟ್ಟು ಕಮರ್ಷಿಯಲ್ಲು ಬಿಟ್ಟಾಕಿ. ಸೊ AC4 ಆಲ್ಮೋಸ್ಟ್ ನಿಮಗೆ 120 to 130 rupees ವರೆಗೆ ಆಗುತ್ತೆ ವೀಕ್ಷಕರೇ. AC4 ಅನ್ನು ಕೂಡ ನಾನು ನಿಮಗೆ ಡಿವೈಡ್ ಮಾಡಿ ಹೇಳಬೇಕು ಅಂತಂದರೆ ಮಟೀರಿಯಲ್ ನಿಮಗೆ ಇಲ್ಲಿ 90 rupees ಆ್ಯಂಡ್ ಲೇಬರ್ ಬಂದುಬಿಟ್ಟು ಇಲ್ಲಿ 20 to 25 rupees ಆಗುತ್ತೆ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಪಾಲಿಥೀನ್ ಶೀಟ್ ಬೇಕಲ್ಲ, ಅದು ನಿಮಗೆ 5 rupees per square feet ಆಗುತ್ತೆ. ಫೋಮ್ ಕೂಡ ನಿಮಗೆ 5 rupees per square feet. ಓವರಾಲ್ ಆಗಿ ಹೇಳಬೇಕಂತಂದರೆ 120 to 130 rupees per square feet ಇಲ್ಲಿ ಆಗುವಂಥದ್ದು. ಹಾಗಾದರೆ ಒಂದು ರೂಮ್ಗೆ ಹಾಕಬೇಕು ಅಂತಂದರೆ ಒಂದು 10x10 ರೂಮ್ಗೆ ಹಾಕಬೇಕು ಅಂದರೆ ಆಲ್ಮೋಸ್ಟ್ 3 to 4 ಅವರ್ಸಲ್ಲಿ ಮುಗಿದೋಗುತ್ತೆ. 10x10 ರೂಮ್ ನಿಮಗೆ 100 square feet ಆಗುತ್ತೆ. ಅದಕ್ಕೆ ಒಂದು ಆ್ಯಾವ್ರೇಜ್ 120 rupees per square feet ಹಾಕೊಂಡ್ರು ಕೂಡ ನಿಮಗೆ ಇಲ್ಲಿ 12,000 rupees, 12,000 ರೂಪಾಯಿ ಒಂದು ರೂಮಿಗೆ ನಿಮಗೆ ಲ್ಯಾಮಿನೇಟೆಡ್ ಫ್ಲೋರ್ ಹಾಕೋದಿದ್ರೆ ಖರ್ಚು ಆಗುತ್ತೆ ವೀಕ್ಷಕರ. ವರ್ತ್ ಅಂತ ಹೇಳ್ತೀವಿ. ಒಂದು ರೂಮ್ಗೆ 12,000 ರೂಪಾಯಿಗೆ ಆರಾಮಾಗಿ ಆಗೋಗ್ಬಿಡುತ್ತೆ. ಇನ್ನು ನೀವು ಇದನ್ನು ಟೈಲ್ಸ್ ಜೊತೆ ಕಂಪೇರ್ ಮಾಡಿ ನೋಡೋಣ. ಟೈಲ್ಸ್ ಹಾಕೋದಿದ್ರೆ ಎಷ್ಟು ಬೇಕಾಗುತ್ತೆ? ಟೈಲ್ಸ್ ಹಾಕೋದಿದ್ರೆ ನಿಮಗೆ ಆಲ್ಮೋಸ್ಟ್ 100 rupees per square feet, ಇನ್ನು ಕಮ್ಮಿನೂ ಆಗುತ್ತೆ. ಕೆಲವೊಂದು ಸತಿ 80 to 90 rupees ಆಗುತ್ತೆ ಕಮ್ಮಿ ರೇಟ್ ಟೈಲ್ಸ್ ತೊಗೊಂಬಂದರೆ. ಸೊ ನಿಮಗೆ 8,000 to 9,000 ರೂಪಾಯಿ ಆಗ್ಬೋದು. ಬಟ್ ಲ್ಯಾಮಿನೇಟ್ ಫ್ಲೋರ್ ಅಂತ ಬಂದಾಗ 10,000 to 12,000, 12,000 ಅಂತೂ ಜಾಸ್ತಿನೇ ಆಗ್ಬೋದು. 12,000 to 13,000 rupees ಇಲ್ಲಿ ಆಗ್ಬೋದು ವೀಕ್ಷಕರೇ. ಸೊ ಕಂಪೇರ್ ಮಾಡಿ ನೋಡಿ ನೀವು. ನಮಗೆ ಪರವಾಗಿಲ್ಲ, ಕಮ್ಮಿ ಖರ್ಚಲ್ಲೇ ಆಗಬೇಕು, ಪರ್ಮನೆಂಟ್ ಬೇಕು ಅಂತಂದರೆ ಟೈಲ್ಸ್ ಹಾಕ್ಸ್ಬೋದು. ಡೆಫಿನೆಟ್ಲಿ ಟೈಲ್ಸ್ ಪರ್ಮನೆಂಟೇ, ಬಟ್ ಟೈಲ್ಸ್ ಕೂಡ ತುಂಬ ಸಮಯದಲ್ಲಿ ಕೋಲ್ಡ್ ಆಗುತ್ತೆ. ತುಂಬ ಕೋಲ್ಡ್ ಆಗಲ್ಲ, ಹೆವಿ ಕೋಲ್ಡ್ ಆಗಲ್ಲ, ಬಟ್ ಕೋಲ್ಡ್ ಆಗೇ ಆಗಿರುತ್ತೆ, ಕೂಲ್ ಇದ್ದೇ ಇರುತ್ತೆ. ಸೊ ರಿನೋವೇಷನ್ ಮಾಡ್ತಾ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಯಾರು ಆಲ್ರೆಡಿ ಗ್ರನೇಟನ್ನು ಹಾಕಿದ್ದೀರಾ, ಕೂಲ್ ಅನಿಸ್ತಾ ಇದೆ, ಮಾರ್ಬಲನ್ನು ಹಾಕಿದ್ದೀರಾ, ಕೂಲ್ ಅನಿಸ್ತಾ ಇದೆ ಅಂಥವರು ಡೆಫಿನೆಟ್ಲಿ ಇದಕ್ಕೆ ಸ್ವಿಚ್ ಆಗ್ಬೋದು. ಇನ್ನು ಮಲೆನಾಡಲ್ಲಿ ಟೈಲ್ಸ್ ಹಾಕಿದವ್ರಿಗೂ ಕೂಡ ಕೋಲ್ಡ್ ಆಗ್ತಾ ಇರುತ್ತೆ, ಅಂಥವರು ಕೂಡ 100% ನೀವು ಇದಕ್ಕೆ ಸ್ವಿಚಸ್ ಆಗ್ಬೋದು ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ನಾನು ನಿಮಗೆ ಮೇನಾಗಿ ಹೇಳ್ತಾ ಇರುವಂಥದ್ದು ಇನ್ಸ್ಟಾಲೇಷನ್ ಟಿಪ್ಸ್ಗಳನ್ನು ಹೇಳ್ತೀನಿ. ಇಲ್ಲಿ ಪಾಲಿಥಿನ್, ಕೆಳಗಡೆ ಪಾಲಿಥಿನ್ನು, ಫೋಮು ಮಸ್ಟ್ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಿಸ್ ಮಾಡಬೇಡಿ. ಪಾಲಿಥಿನ್ ಅಂತ ಬಂದಾಗ 80 to 120 ಮೈಕ್ರಾನ್ ಶೀಟ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಬೇಕು. ಮೈಕ್ರಾನ್ ಅದರದ್ದು ಗ್ರೇಡ್ ಹೇಳ್ತಾ ಇದ್ದೀನಿ. ಇನ್ನು ಫೋಮ್ ಶೀಟ್ ಅಂತ ಬಂದಾಗ 2 to 3 mm, 2 to 3 mm ಅನ್ನು ಇಲ್ಲಿ ಯೂಸ್ ಮಾಡುವಂಥದ್ದು ವೀಕ್ಷಕರೇ. ಸೊ ಇಲ್ಲಿ ನಿಮಗೆ ಫೋಮನ್ನು ಯೂಸ್ ಮಾಡೋದ್ರಿಂದ ಸೌಂಡ್ ಪ್ರೂಫ್ ಚೆನ್ನಾಗಿರುತ್ತೆ ಆ್ಯಂಡ್ ವೆಲ್ ಫಿಟ್ಟಿಂಗ್, ಸರಿಯಾದ ರೀತಿಯಲ್ಲಿ ಫಿಟ್ ಮಾಡಿ, ಅಂದರೆ ಅವ್ರದ್ದು ಇದು ಬರುತ್ತೆ, ಫಿಟ್ಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರುತ್ತೆ, ಅದ್ರ ಮೂಲಕ ಕರೆಕ್ಟಾಗಿ ಒಂದಕ್ಕೊಂದು ಲಾಕ್ ಆಗುವ ರೀತಿಯಲ್ಲಿ ಸರಿಯಾಗಿ ಮಾಡುವಂಥದ್ದು ಇಂಪಾರ್ಟೆಂಟ್. ಸೊ ಅದಕ್ಕೆ ಹೇಳುವಂಥದ್ದು ಇಲ್ಲಿ ಎಕ್ಸ್ಪರ್ಟನ್ನು, ಹೌದು ವೀಕ್ಷಕರೇ, ಆಲ್ರೆಡಿ ಮಾಡಿರುವಂಥ ಎಕ್ಸ್ಪರ್ಟರನ್ನು ನೀವು ಚೂಸ್ ಮಾಡಿ. ಸುಮ್ಮನೆ ಮೆಟೀರಿಯಲ್ ತೊಗೊಂಬರೋದು, ನಿಮ್ಮ ಕಾರ್ಪೆಂಟ್ರಿಗೆ ಅದನ್ನು ಮಾಡು ಅಂತ ಹೇಳೋದು ಅಷ್ಟು ಸೂಟೇಬಲ್ ಅಂತ ಹೇಳ್ತೀನಿ. ಬಟ್ ಅವೈಲೇಬಲ್ ಇಲ್ಲೇ ಇಲ್ಲ ಅಂತಂದರೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮಗೆ ಯಾರ ಹತ್ರ ತಂದಿರ್ತೀರ ಅವ್ರ ಹತ್ರ ಫಿಟ್ಟಿಂಗ್ ಮಾಡುವಂಥ ವಿಡಿಯೋಸ್ಗಳನ್ನು ತೊಗೊಳ್ಳಿ. ವಿಡಿಯೋಸ್ ತೊಗೊಂಡು ಆ ರೀತಿ ನೀವು ಕೂಡ ಇನ್ಸ್ಟಾಲೇಷನ್ ಮಾಡೋದು ತುಂಬ ಒಳ್ಳೆಯದು ವೀಕ್ಷಕರೇ. ಇನ್ನು ಫೈನಲ್ ಆಗಿ ಬರ್ತಂಥದ್ದು ಯಾವ್ಯಾವ ಬ್ರ್ಯಾಂಡ್ಸ್ ಸಿಗ್ಬೋದು. ಮೇನಾಗಿ ನಾನು ಇಲ್ಲೋದು ವೆಲ್ಸ್ಪನ್, ಹೌದು ವೀಕ್ಷಕರೇ, ವೆಲ್ಸ್ಪನ್ ಅಂತ ತುಂಬ ಬ್ರ್ಯಾಂಡ್ ತುಂಬ ಫೇಮಸ್ ಆಗಿದೆ. ಸೆಂಚುರಿ ಇದೆ, ಸನ್ಮೈಕಾ ಇದೆ, ಎಕ್ಸೆಂಟ್ ಟೆಸಾ, ಲೇಟೆಸ್ಟ್ ಆಗಿ ಬಂದಿರುತ್ತೆ ಎಕ್ಸೆಂಟ್ ಅವ್ರದ್ದು ಟೆಸಾ ಅಂತ ಬರುತ್ತೆ, ಅದು ಕೂಡ ಇವಾಗ ಪ್ರೊವೈಡ್ ಮಾಡ್ತಾ ಇದೆ. ಸ್ಕ್ರೀನ್ ಮೇಲೆ ನಾನು ಕಂಪ್ಲೀಟ್ ಬ್ರ್ಯಾಂಡ್ಗಳ ಇದನ್ನು ಹಾಕಿರ್ತೀನಿ. ಸೊ ಇದು ಎಲ್ಲದದ್ದು ಎಲ್ಲ ಕಡೆ ಅವೈಲೇಬಲ್ ಇರಲ್ಲ. ಸೊ ನಿಮ್ಮ ಊರಲ್ಲಿ ಯಾವ್ದು ಅವೈಲೇಬಲ್ ಇದೆ, ಹತ್ತಿರದ ಸಿಟಿಲಿ ಯಾವ್ದು ಅವೈಲೇಬಲ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಸ್ಟ್ ಬಗ್ಗೆ ಅಂತೂ ನೀವು ಗೊತ್ತಾಯಿತು, ಯಾರು ನಿಮಗೆ ಮೋಸ ಮಾಡೋಕ್ಕಾಗಲ್ಲ. ಇವಾಗ AC4ಗೆ ಏನು ರೇಟ್ ಇದೆ, ಅದಕ್ಕೆ ಹಾಕೋದಕ್ಕೆ ಮಟೀರಿಯಲ್ ಕಾಸ್ಟ್ ಏನಾಗುತ್ತೆ ಎಲ್ಲ ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಸೊ ಆದ್ದರಿಂದ ಇದು ನಿಮ್ಗೆ ಯಾರು ಮೋಸ ಮಾಡೋಕ್ಕಾಗೋದಿಲ್ಲ. ಕಾಸ್ಟನ್ನು ಇನ್ನೊಂದು ಸತಿ ಕೂಡ ಹಾಕಿರ್ತೀನಿ, 10x10ಗೆ ಏನು ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮಟೀರಿಯಲ್ಲು, ಲೇಬರು, ಒಳಗಡೆ ಶೀಟು, ಪಾಲಿಥೀನ್ ಶೀಟು, ಜೊತೆಲಿ ಫೋಮು, ಇವೆಲ್ಲವನ್ನು ಕೂಡ ನಾನು ಹೇಳಿದ್ದೀನಿ. ಹಾಕೋದಕ್ಕೂ ಕೂಡ ತುಂಬ ಜನ ಒಂದು ದಿನ ಆಗುತ್ತೆ, 2 ದಿನ ಇಲ್ಲ ವೀಕ್ಷಕರೇ, 4 to 5 ಅವರ್ಸಲ್ಲಿ ಮುಗಿಸ್ಬಿಡ್ಬೋದು. ಒಂದೇ ದಿನದ ಕೆಲಸ ಇದೆ ಆ್ಯಕ್ಚುಲಿ. ಸೊ ಆದ್ದರಿಂದ ಯಾರು ನಿಮಗೆ ಮೋಸ ಮಾಡೋಕ್ಕಂತೂ ಚಾನ್ಸೇ ಇಲ್ಲ ಇನ್ನು ಮುಂದೆ. ಬಟ್ ನೀವು ಹುಡುಕೋದು ತುಂಬ ಇಂಪಾರ್ಟೆಂಟ್. ಇವಾಗ ನಮ್ಮ ಏರಿಯಾದಲ್ಲಿ ಅವೈಲೇಬಲ್ ಇರಬೇಕಲ್ವಾ, ಬೆಂಗಳೂರಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ. ನಾನು ಸಿಕ್ಕಿದ್ರೆ ಒಂದು 2-3 ಡಿಸ್ಟ್ರಿಬ್ಯೂಟರ್ಗಳ ನಂಬರನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದರೆ ಬೆರ್ಕೆನ್ ಪ್ಲೈ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನ್ಸಾಗಿಸ್ಕೋಬೋದು ವೀಕ್ಷಕರು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.